ನಿಮ್ದು ಒಳ್ಳೆ ಕಾಟ. ಯಾವ್ದೋ ಫೋನ್ ಬಡ್ಕೊಂತ ಇದೆ, ತೆಗೀರಿ. ಬಿಡಿ ನನ್ನ. ಏನೇ ಮೊಬೈಲು. ಅವ್ರಿಗಂತೂ ಟೈಮ್ ಸೆನ್ಸ್ ಇಲ್ಲ. ಯಾವ ಟೈಮ್ನಲ್ಲಿ ಮಾಡಬಾರ್ದು ಆ ಟೈಮ್ನಲ್ಲೇ ಫೋನ್ ಮಾಡ್ತಾರೆ. ನೀನ್ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ನಿನಗೂ ಸೆನ್ಸ್ ಇಲ್ವಾ? ಅಯ್ಯೋ, ಮತ್ತೆ ಮತ್ತೆ ಬಡ್ಕೊಳ್ತಾ ಇದೆ, ತಗೊಳ್ರಿ. ಫೋನ್ ತಗೋ ಅಂತೀಯಾ? ಯಾರೋ ಕೆಲ್ಸಕ್ಕೆ ಬಾರ್ದು ನನ್ನ ಮಕ್ಕಳು ಫೋನ್ ಮಾಡ್ತಾನೆ ಇರ್ತಾರೆ. ಈಗ ನನಗೆ ಬಂದಿರೋ ರೊಮ್ಯಾಂಟಿಕ್ ಮೂಡ್ನಲ್ಲಿ ಫಸ್ಟ್ ನನ್ನ ಕೆಲಸ ಮುಗಿಸಿ ಆಮೇಲೆ ಫೋನ್ ತಗೊಳ್ಳೋದು. ಹಾಗಲ್ಲ ಪ್ರಿಯಾ, ನೀನು ಬಂದ್ರೆ ಸಕ್ಕತ್ತಾಗಿರುತ್ತೆ. ಓಹೋ, ಎಕ್ಸರ್ಸೈಸ್ ಮಾಡು ಮಾಡು. ಬರೇ ಫೋನಲ್ಲಿ ಆಗೋಯ್ತು ನಿಂದು. ಸರಿ ಇಲ್ಲ. ಯಾರು ಹುಡುಬಿನಾ? ಡೈರೆಕ್ಟರ್ ಯಾಕೆ ಭಾಳ ಬ್ಯುಸಿ ಆಗಿದ್ದಾರೆ. ಏನೋ ನಿಂದು ಐಡಿಯಾ ಬರ್ತಿಲ್ವಾ? ಇಲ್ಲ ಇಲ್ಲಿ ಬರೆಯೋಕೆ ಮೂಡ್ ಬರ್ತಾ ಇಲ್ವಾ? ನಿನ್ ಪ್ಯಾಲೇಸ್ ಒಳಗೆ ಹೋಗಿ ಬರೆಯೋ. ರಾಹುಲ್, ಸ್ಕ್ರಿಪ್ಟ್ ಮಾಡೋಕೆ ಅಂತ ನಿಮ್ ರೈಟರ್ಸು ಡೈರೆಕ್ಟರ್ಸು ಎಲ್ಲೆಲ್ಲೋ ಹೋಗ್ತಾರಂತೆ. ಹೌದು, ಈ ನಡುವೆ ಊಟಿ ಕೊಡೈಕೆನಾಲ್, ಮಾರಿಷಸ್, ಬ್ಯಾಂಕಾಕ್ ಕೂಡ ಹೋಗ್ತಾರಂತೆ. ನಾನು ನೆಟ್ನಲ್ಲಿ ಓದಿದ್ನೋ. ಅದೆಲ್ಲ ಬೇಡ, ನೀನೆಲ್ಲಾದ್ರೂ ಒಳ್ಳೆ ಲೊಕೇಶನ್ ಫಿಕ್ಸ್ ಮಾಡಿ ಅಲ್ಲೇ ಕುತ್ಕೊಂಡು ಬರಿ. ಒಳ್ಳೆ ಐಡಿಯಾ ಕಣೋ. ನಾವು ಅಲ್ಲಿಗೆ ಬರ್ಬೋದಾ? ಕರೆಕ್ಟ್ ಕಣೋ. ಸರಿ ಕಣ್ರು, ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಅವ್ರಿಗೆ ಹೇಳಿದ್ರೆ ಒಂದೊಳ್ಳೆ ಲೊಕೇಶನ್ನ ಫಿಕ್ಸ್ ಮಾಡ್ಕೊಡ್ತಾರೆ. ಇದು ರಾಹುಲ್, ಅದೇನ್ ಮಾಡ್ತೀವೋ ಬೇಗ ಮಾಡೋ. ರಿಸೀವ್ ಮಾಡ್ತಿಲ್ಲ. ಯಾರಿಗೋ ಫೋನು? ನಮ್ಮ ಮ್ಯಾನೇಜರ್ ಲಕ್ಷ್ಮಣ್ಗೆ. ಹಲೋ, ಹಾ ನಾನೇ. ಯಾರು? ಕಾಲ್ ಶೀಟ್ ಫ್ರೀ ಇಲ್ಲ ಸರ್, ಬಹಳ ಬ್ಯುಸಿ ಆಗಿದ್ದೀನಿ. ಹಲೋ ಹಲೋ, ಯಾರು ಮಾತಾಡೋದು? ಡೈರೆಕ್ಟರ್ ಸರ್ ನಮಸ್ತೆ. ಯಾವಾಗ ಬರಬೇಕು? 1 ಅವರ್ ನಿಮ್ಮ ಹತ್ರ ಇರ್ತೀನಿ ಸರ್. ಓಕೆ. ಇಟ್ಸ್ ಓಕೆ ನಂದಿನಿ, ಇನ್ನೊಂದ್ಸಲಿ ಯೋಚನೆ ಮಾಡಿ ನೋಡು. ತುಂಬ ಯೋಚನೆ ಮಾಡಿನೇ ಈ ಡಿಸಿಷನ್ ತಗೊಂಡಿದ್ದೀನಿ ಸರ್. ಸರ್, 7G ಗೆಸ್ಟ್ ಹೌಸ್ ಬಗ್ಗೆ ನಾನು ಕಲ್ಯಾಣ್ ಹೋಗಿ ತುಂಬಾನೇ ಚೆನ್ನಾಗಿ ಎನ್ಕ್ವೈರಿ ಮಾಡಿದೀವಿ. ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಸಿಕ್ಕಿವೆ. ಯಾರನ್ನ ಕೇಳಿದ್ರು ದೆವ್ವಗಳು ಇವೆ ಅಂತಾನೆ ಹೇಳ್ತಾರೆ. ಎನಿಹೌ, ನೀವುಗಳಲ್ಲಿ ಸ್ಟೇ ಮಾಡಿದ್ರೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ನೋ ಪ್ರಾಬ್ಲಮ್ ಸರ್. ಅಲ್ಲಿ ನಾವು ಹೊರಗಡೆಯಿಂದ ಎಷ್ಟೇ ಕಷ್ಟಪಟ್ಟು ಇನ್ವೆಸ್ಟಿಗೇಟ್ ಮಾಡಿದ್ರೂ ಪೂರ್ತಿ ನಿಜಾಂಶ ಗೊತ್ತಾಗಲ್ಲ. ನಿಜವಾಗ್ಲೂ ಅಲ್ಲಿ ದೆವ್ವಗಳಿದ್ಯಾ? ಇದೆ ಅಂತಾನೆ ಜನ ನಂಬ್ತಾ ಇದ್ದಾರೆ. ಆದ್ರೆ ಅಲ್ಲಿ ಕಳೆದ 3 ವರ್ಷದಿಂದ ಯಾವುದೇ ಹಾನಿಯಾಗಿರೋದ್ರ ಬಗ್ಗೆ ಎವಿಡೆನ್ಸ್ ಇಲ್ಲ. ಅಲ್ಲಿ ಏನ್ ನಡೆದ್ರು ಹೊರಗಡೆ ಗೊತ್ತಾಗೋದು ಕಷ್ಟ ಇದೆ. ಈ ಅಸೈನ್ಮೆಂಟ್ ನ ತಗೊಂಡ್ಮೇಲೆ ಹಿಂದಿರುಗ್ ನೋಡೋದು ನನಗೆ ಅಭ್ಯಾಸನೇ ಇಲ್ಲ. ನಾಳೆ ನಾವಲ್ಲಿ ಹೋಗ್ತೀವಿ ಸರ್. ಆ ಗೆಸ್ಟ್ ಹೌಸ್ ನಲ್ಲೇ ಸ್ಟೇ ಮಾಡ್ತೀವಿ. ಈ ವಿಷಯದಲ್ಲಿ ನೋ ಸೆಕೆಂಡ್ ಥಾಟ್ಸ್. ಡೈರೆಕ್ಟರ್ ಸರ್, ನೀವು ಕೇಳಿದ ಶೂಟಿಂಗ್ ಪ್ಲೇಸ್ ನಮ್ಮಲ್ಲಿ ಎಲ್ಲೂ ಇಲ್ಲ ಸರ್. ಆದರೆ ಒಂದೇ ಒಂದು ಜಾಗ ಇದೆ, ಕಾಸ್ಟ್ಲಿ ಆಗುತ್ತೆ. ಬೇರೆ ಸ್ಟೇಟ್ನಲ್ಲಿ ಶೂಟಿಂಗ್ ಮಾಡೋಷ್ಟು ಬಜೆಟ್ಟು ನಮ್ಮಲ್ಲಿಲ್ಲ ಲಕ್ಷ್ಮಣ್. ಬೇರೆ ಸ್ಟೇಟಿಗೆ ಹೋಗಬೇಕಾಗಿಲ್ಲ ಸರ್. ನನಗೆ ಗೊತ್ತಿರೋ ಒಂದು ಗೆಸ್ಟ್ ಹೌಸ್ ಇಲ್ಲೇ ಇದೆ. ಇಲ್ಲೇ ಇದೆಯಾ? ಎಲ್ಲಿದೆ? ಸಿಟಿನಲ್ಲಿ. ಸರಿಯಾಗಿ ಹೇಳು. 7G ಗೆಸ್ಟ್ ಹೌಸ್. ನೀವು ಅನ್ಕೊಂಡಿರೋ ಕಾನ್ಸೆಪ್ಟ್ಗೆ ಅದು ಬ್ರಹ್ಮಾಂಡವಾದ ಲೊಕೇಶನ್ ಸರ್. ಆದರೆ ಒಂದು ಪ್ರಾಬ್ಲಮ್ಮಾ? ಏನದು? ಅಲ್ಲಿ ದೆವ್ವಗಳಿದೆ ಅಂತ ವದಂತಿದೆ ಸರ್. ವದಂತಿನಾ? ಪರವಾಗಿಲ್ಲ ಬಿಡು. ಹಾಗಲ್ಲ ಸರ್, ನೀವು ಅಲ್ಲೇ ಸ್ಟೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಾಳೆ ನಿಮ್ಗೆ ಏನಾದರೂ ತೊಂದರೆ ಆದ್ರೆ? ಡೋಂಟ್ ವರಿ ಲಕ್ಷ್ಮಣ್, ಅಲ್ಲಿ ನಿಜವಾಗ್ಲೂ ದೆವ್ವಗಳಿದ್ರೆ ನನ್ನ ಕತೆಗೆ ಹೆಲ್ಪ್ ಆಗತ್ತೆ. ಯಾವಾಗ ಹೋಗೋಣ? ನಿಮ್ಮ ಇಷ್ಟ ಸರ್. ಏನ್ ಕಲ್ಯಾಣ್, ಇದೇ ಲಾಸ್ಟ್ ಅನ್ನೋ ತರ ತುಂಬಾ ಎಮೋಷನಲ್ ಆಗಿದ್ಯಾ? ಯುನೋ, ಟುಮಾರೋ ಇಸ್ ಜರ್ನಿ. ನೀನ್ ಹೋಗ್ತಾ ಇರೋದು ಫಾರಿನ್ಗಲ್ಲ, ಸಿಟಿ ಔಟ್ಸ್ಕರ್ಟ್ಗೆ. ಗೊತ್ತು, ಆದರೆ ವಾಪಸ್ ಬರ್ತೀನೋ ಇಲ್ವೋ
ಗೊತ್ತಿಲ್ವಲ್ಲ. ನಿನ್ನನ್ನು ಯಾರಾದ್ರೂ ಕಿಡ್ನಾಪ್ ಮಾಡ್ತಾರಾ? ಕಿಡ್ನಾಪ್ ಆದ್ರೆ ಪರವಾಗಿಲ್ಲ, ಫಿನಿಶೇ ಮಾಡಿದ್ರೆ ಪೀಡೆ ತೊಲಗ್ತು. ಏನು? ನೀನಲ್ವೋ ನಂದಿನಿ. ಏ ಕಲ್ಯಾಣ್, ಫೋನ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ವಿಚ್ ಆಫ್ ಮಾಡಬೇಡ. ನಾನು ಯಾವಾಗ ಫೋನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಮ್ಮ ಕೆಲಸ ಮುಗಿಯೋ ತನಕ ನಾನಂತೂ ಯಾವ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಲ್ಲ.